ಎಲ್ಲ ನನ್ನ ತಂಗಿನೇ ಮಾಡಿದ್ದ. ಹೌದು ರೀ. ಆ ಘಮಾನೇ ಒಂಥರ ಬೇರೆ ಇದೆ ನೋಡಿ. ಅದಕ್ಕೆ ಹೇಳೋದು ಅಮ್ಮನ ಕೈ ರುಚಿ ನೀವೇನು ಅನ್ಕೊಂಡಿಲ್ಲ ಅಂದ್ರೆ ಅಚ್ಚು ಅವ್ರ ಪಕ್ಕ ಕೂತ್ಕೊಂಡು ಊಟ ಮಾಡ್ಬೋದಾ? ಪರವಾಗಿಲ್ಲ, ಧಾರಾಳವಾಗಿ ಕೂತ್ಕೊಳ್ಳಿ. ಅರ್ಚನಾ. ಅಯ್ಯೋ ಅಮ್ಮ, ನೀವ್ ಕೂತ್ಕೊಳ್ಳಿ ಅಮ್ಮ. ಅಚ್ಚು ಕೂತ್ಕೊಂಡು ಊಟ ಮಾಡಿ. ಹಾಗ ಊಟದ ಮಧ್ಯೆ ಎದ್ದೇಳ್ಬಾರ್ದು, ಕೂತ್ಕೊಳ್ಳಿ. ನಾನು ಅಣ್ಣನ ಪಕ್ಕ ಕೂತ್ಕೋತೀನಿ. ನಮ್ಮ ಅಚ್ಚು ಯಾವಾಗ್ಲೂ ಹಾಗೆ ಅವ್ರ ಅಣ್ಣನ ಪಕ್ಕನೇ ಕೂತ್ಕೊಳ್ಳೋದು. ಊಟ ಮಾಡಕ್ ಮುಂಚೆ ಇವ್ರು ಫಸ್ಟ್ ಅವಳಿಗೆ ತುತ್ತು ತಿನ್ನಿಸ್ಬೇಕು, ಅವಳು ಇವ್ರಿಗೆ ತಿನ್ನಿಸ್ಬೇಕು, ಆಮೇಲೆ ಊಟ ಮಾಡೋದು. ನೀವೇನು ಬೇಜಾರ್ ಮಾಡ್ಕೋಬೇಡಿ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗತ್ತೆ. ಪರವಾಗಿಲ್ಲ ಬಿಡಿ. ಸಾಕು. ಇದು ಒಂಥರ ನಮ್ಮನೆ ಸಂಪ್ರದಾಯ ಅನ್ನೋ ತರ ಆಗೋಗ್ಬಿಟ್ಟಿದೆ. ಅದೆಲ್ಲ ಹಾಗೆ ಇರ್ಬೇಕು ಸುಮತಿ ಅವ್ರೆ. ಅಣ್ಣ ತಂಗಿ ಅನ್ನೋ ವಾತ್ಸಲ್ಯ ಹಾಗೆ ಬರುತ್ತಾ? ಅಣ್ಣ ತಂಗಿಯಾಗಿ ಹುಟ್ಟೋದು, ಅಣ್ಣ ತಮ್ಮಂದ್ರಾಗಿ ಹುಟ್ಟೋದು, ಅದೆಲ್ಲ ಪೂರ್ವ ಜನ್ಮದ ಪುಣ್ಯ. ಆದ್ರೆ ಅದೆಲ್ರಿಗೂ ಅರ್ಥ ಆಗಲ್ಲ. ಜಗಳ ಮಾಡ್ಕೊಂಡು ಬೇರೆ ಬೇರೆ ಆಗೋಗ್ಬಿಡ್ತಾರೆ. ಈ ಅಣ್ಣ ತಂಗಿ ನೋಡ್ತಾ ಇದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದಕ್ಕೆ ಅಲ್ವಮ್ಮ ಇರೋ ಅಷ್ಟು ದಿನನೂ ನಮ್ಮ ಅಣ್ಣನ ಪಕ್ಕನೇ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಆಸೆ ಪಡೋದು. ನಮ್ಮ ಅಣ್ಣನ ಪಕ್ಕ ಕೂರೋದ್ರಿಂದ ನನ್ಗೇನೋ ಖುಷಿ ಸಿಗುತ್ತೆ, ಧೈರ್ಯ ಸಿಗುತ್ತೆ. ಈಗೇನೋ ಅರ್ಚನಾ ಅವಳ ಅಣ್ಣನ ಪಕ್ಕದಲ್ಲಿ ಕುತ್ಕೊಂಡಿದ್ದಾಳೆ. ಮದ್ವೆ ಆದ್ಮೇಲೆ ನನ್ ಮಗನ್ ಪಕ್ಕದಲ್ಲೇ ತಾನೇ ಕುತ್ಕೋಬೇಕು. ಗಂಡ ತಾನೇ ತುತ್ತು ತಿನ್ನಿಸ್ಬೇಕು. ನಾನು ವೀರಣ್ಣ ಅವರು ಅರ್ಚನಾ ಅವ್ರದ್ದು ನಂದು ಮದುವೆ ಆದ್ಮೇಲೆ ಒಂದೇ ಮನೇಲಿ ಇರೋಣ ಅಂತ ಮಾತಾಡ್ಕೊಂಡಿದೀವಿ. ಅದಕ್ಕೆ ನನಗಿವೆಲ್ಲ ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ, ಅಲ್ವಾ ವೀರಣ್ಣ ಅವರೇ? ಹೌದೌದು ಅಳಿ ಅಂದ್ರೆ ಏನ್ ಹೌದು ಅಣ್ಣ, ನಿಂದು ಜಾಸ್ತಿ ಆಯ್ತು. ಹೀಗೆಲ್ಲ ಮಾತಾಡ್ಕೊಂಡಿರೋದು ನನ್ಗೂ ಅದಕ್ಕೆಗೂ ಯಾಕೆ ಹೇಳಿಲ್ಲ ನೀನು? ಹೌದಲ್ವೇನ್ರಿ? ಇಷ್ಟು ದೊಡ್ಡ ವಿಷಯನ ನಾವು ಅಳಿಯಂದ್ರ ಬಾಯಲ್ಲಿ ಇವತ್ ಕೇಳ್ತಿದೀವಿ. ಅಲ್ಲ, ಮದ್ವೆ ಆದ್ಮೇಲೆ ಎಲ್ರು ಒಂದೇ ಮನೇಲಿ ಇರೋದು ಅಂತ ನೀವಿಬ್ರು ಮಾತಾಡ್ಕೊಂಡಿದ್ದೀರೇನೋ ಸರಿ, ಅದು ಒಳ್ಳೆ ವಿಷಯನೇ. ಆದ್ರೆ ಮನೆ ಹೆಣ್ಮಕ್ಳಿಗೆ ನೀವ್ ಹೇಳ್ಬೇಕಲ್ವಾ? ಅದೇಪ, ಮುಂದೆ ಒಂದಾಗ್ ಬದುಕ್ಬೇಕಾಗಿರೋದು ನಾವಿಬ್ರು ತಾನೆ. ನೀವು ಗಂಡಸ್ರು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀರಾ. ಬೆಳಿಗ್ಗಿಂದ ಸಾಯಂಕಾಲದ ತನಕ ನಾವಿಬ್ರು ತಾನೆ ಮನೇಲಿ ಇರ್ಬೇಕಾಗಿರೋದು. ನಮಗ್ ಗೊತ್ತಾಗದ್ ಬೇಡ್ವಾ? ಅಯ್ಯೋ 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 ಅಯ್ಯೋ, ಹೆಣ್ಣು ಸೈನ್ಯ ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಡಿ. ನಾವು ಗಂಡಸರು ಶಾಂತಿ ಪ್ರಿಯರು. ಗೊತ್ತಿಲ್ಲದೆ ಒಂದು ಸಣ್ಣ ತಪ್ಪಾಗಿ ಹೋಗಿದೆ. ಈಗ ಎಲ್ರ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ, ನಮ್ಮ ಅಚ್ಚು ಅಳಿಯಂದ್ರ ಮದುವೆ ಆದ್ಮೇಲೆ ನಾವೆಲ್ಲರೂ ಒಂದೇ ಮನೆಯಲ್ಲಿ ಒಂದೇ ಕುಟುಂಬದವ್ರ ತರ ಇರ್ತೀವಿ.